ಬಂದೆಪ್ಪ ಬೆಂಗಳೂರಿಂದ. ಬೆಂಗಳೂರಿಂದ ಇದಕ್ಕೆ ತಾನೇ ಬಂದೇನ? ಯಾಕನ್ನ ನಮ್ಮ ಕಬ್ಬು ಸುಟ್ಟು ವಿಷಯ ನನಗೆ ತಿಳಿಸ್ಲಿಲ್ಲ ನೀನು? ಅದು ನಿನಗೆ ಎಲ್ಲಿ ವಿಷಯ ಹೇಳಿಬಿಟ್ರೆ ನೀನು ಓದೋಣ ನಿಲ್ಲಿಸ್ಬಿಡ್ತಾನಂತ. ಅಲ್ಲಲ್ಲ, ನನ್ನ ಸ್ನೇಹಿತರು ಫೋನ್ ಮಾಡಿ ಹೇಳಿದ್ರು ನಿನ್ನ ತೋಟದಲ್ಲಿರುವ ಕಬ್ಬು ಸುಟ್ಟು ಹೋಯ್ತು ಅಂತ. ಹಾಗೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡಿದೆ. ಸರ್ಕಾರಕ್ಕೆ ಅರ್ಜಿ ಬರ್ತಿದ್ದೀನಿ. ಆ ಅರ್ಜಿಯಲ್ಲಿ ಸುಟ್ಟು ಹೋದ ನಮ್ಮ ಕಬ್ಬಿಗೆ ಪರಿಹಾರ ಕೇಳಿದ್ದೀನಿ. ನಾ ಈ ಅರ್ಜಿಯಲ್ಲಿ ಏನ್ ಬರ್ದಿದ್ದೀನಿ ಅಂತ ಒಂದ್ಸಾರಿ ಓದಿ ಹೇಳ್ತೀನಿ, ಕೇಳಿಸ್ಕೊಂತೀಯ? ಆಯ್ತಪ್ಪ, ಓದ್ ಹೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಧರ್ಮಪುರದ ಧರ್ಮಣ್ಣನಾದ ನಾನು ಮಾಡುವ ವಿನಂತಿ ಏನಂದ್ರೆ, ನನ್ನ ತೋಟದಲ್ಲಿರುವ ಕಬ್ಬು ಸುಟ್ಟು ಭಸ್ಮವಾಗಿ ಹೋಗಿದೆ. ದಯಾಳುಗಳಾದ ತಾವು ಸುಟ್ಟು ಹೋದ ನನ್ನ ಕಬ್ಬಿಗೆ ಪರಿಹಾರ ಕೊಟ್ಟು ಪುಣ್ಯ ಕಟ್ಟಿಕೊಳ್ಳಬೇಕು. ಎಂತಿ ನಿಮ್ಮ ಧರ್ಮಪುರದ ಧರ್ಮಣ್ಣ. ಸರಿ ಇದೆಯಲ್ಲ? ಸರಿ ಇದೆ. ಹಾಗಿದ್ರೆ ಇಬ್ರು ಒಂದೊಂದು ಸಹಿ ಮಾಡಿಬಿಡ್ತೀರಾ? ಆಯ್ತಪ್ಪ, ಮಾಡ್ತೀವಿ. ಹೆಜ್ಜೆ ಹೆಜ್ಜೆಗೂ ಹೊಂಚ ಕುತೈತೆ ಹೊಸಾನೋ ಮಾಯೆ. ಹೆಜ್ಜೆ ಕಟ್ಟಿ ಕುಣಿತ. ನೋಡ್ದೇನೆ ಸಾವಿತ್ರಿ, ನನ್ನ ತಮ್ಮ ಎಷ್ಟೊಂದು ಬುದ್ಧಿವಂತ ಆಗ್ಬಿಟ್ಟ. ಅವನು ವಿದ್ಯಾಭ್ಯಾಸ ಮಾಡಿಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಅವನೊಬ್ಬ ಡಾಕ್ಟರ್ ಆಗ್ಬೇಕು. ಹೌದ್ರಿ, ಇಂಥ ಮೈದನ್ನ ಪಡೆದ ನಾವೇ ಪುಣ್ಯವಂತರಲ್ವೇ? ಹೌದು ಸಾವಿತ್ರಿ, ಅವನೊಬ್ಬ ಡಾಕ್ಟರ್ ಆಗಿ ಬಂದ್ರೆ ಆ ಸಂತೋಷ ಮುಂದೆ ಯಾವ ಸಂತೋಷ. ಏನೋ ಇಂಥ ದುಶ್ಚಟಕ್ಕೆಲ್ಲ ಬಲಿಯಾಗ್ತಾ ಇರುವಿಲ್ಲ? ನಾಚಿಕೆ ಆಗಿದ್ರೆ ನನಗೆ ಈ ದುಶ್ಚಟ ಮಾಡೋದಕ್ಕೆ ನಾನು ನಿನ್ನ ಪರ್ಮಿಷನ್ ತಗೋಬೇಕಾ? ಅಲ್ಲಪ್ಪ, ನೀನೊಬ್ಬ ಡಾಕ್ಟರ್ ಆಗ್ಬೇಕಾದವನು, ಇವತ್ತು ನೀನು ಸಿಗರೇಟ್ ಸೇರ್ತಾ ಇದೆಯಾ? ಡಾಕ್ಟರ್ ಆಗ್ಬೇಕಾದವನು ಸಿಗರೇಟ್ ಸೇದಬಾರ್ದು ಅಂತ ಯಾರು ಹೇಳಿದ್ದು? ತಮ್ಮ ತಮ್ಮಂತ ಬಾಯಿಗೆ ಬೆಲ್ಲ ಇಟ್ಟು ಕರಡಿಗೆ ಕತ್ರಿ ಹಾಕಿದ ನಿನ್ನ ಕಂತ್ರಿ ಆಟ ನನಗೆ ಗೊತ್ತಾಗಿದೆ. ಏನ್ ಮಾಡಿದೆ ನೀನು? ತೋಟದಲ್ಲಿರುವ ಕಬ್ಬನ್ನ ಕಳೆದ ಫ್ಯಾಕ್ಟರಿಗೆ ಕಳಿಸಿ ಬಂದ ಹಣದಿಂದ ಈ ಮಿಡುಕಲಾಡಿ ಕೋಲಾಗ ಬಂಗಾರ ಪದಕ ಮಾಡಿಸಿ ನಿನ್ನ ಹೆತ್ತ ತಾಯಿ ಅಂತಿರುವಾಗ ನನಗೆ ಮಿಟಕ್ಲಾಡಿ ಅಂತಿದ್ದೆ ಏನೋ. ಏನೋ ನೀನು ನಮಗೆ ಮಗನಂದ್ರು ನೀನೇ, ಮೈದಂದ್ರು ನೀನೇ ಅಂತ ತಿಳಿದ್ರು ನಾವು. ಅಂಥದ್ರಲ್ಲಿ ನಾವು ನಿನಗೆ ಅನ್ಯಾಯ ಮಾಡ್ತೀವೇನೋ? ನಾವು ನಿನಗೆ ಅನ್ಯಾಯ ಮಾಡ್ತೀವೇನೋ? ಸುಮ್ನೆ ಮಗ 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 ಅಂತ ನಾಟಕ ಮಾಡಿ ಈ ನಿನ್ನ ಮೈದುನ ತಲೆಗೆ ಇಷ್ಟೊಂದು ಪೆಟ್ಟು ಹಾಕಿದ್ಯಲ್ಲ, ನೀನ್ಯಾವ ತಾಯಿ? ಅಲ್ಲಪ್ಪ, ಎಲ್ಲಿ ನಮಗೆ ಮಕ್ಕಳಾದ್ರೆ ನಮ್ಮ ತಮ್ಮನ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತ ಮಕ್ಕಳನ್ನ ಹರಿಯದೆ ಬಿಟ್ಟವರು ನಾವು. ಅಂಥದ್ರಲ್ಲಿ ನೀನು ಈ ರೀತಿ ಮಾತಾಡ್ತಿದ್ದಲ್ಲೋ, ಏನು ಆಯ್ತು ನಿನಗೆ? ಮಾಡೋ ನಾಟಕ ನೋಡು. ಏನ್ ಮಾಡಿದ್ರಿ? ನಿನ್ನ ಹೆಂಡತಿಗೆ ಮಕ್ಕಳಾದ್ರ ನನ್ನ ಮೇಲಿನ ಪ್ರೀತಿ ಕಡಿಮೆ ಮಕ್ಕತಿ ಅಂತ ಇಬ್ರು ಸೇರ್ಕೊಂಡು ಮಕ್ಕಳ ಹಾಡಿದನ್ನು ಬಿಟ್ರಿ. ನೀವು ಮಕ್ಕಳ ಹಡಿದು ಬಿಟ್ಟಿದ್ದು ನನ್ನ ಮೇಲಿನ ಪ್ರೀತಿ ಕಡಿಮೆ ಆಕೈತಿ ಅಂತಲ್ಲ, ಮಕ್ಕಳ ಹುಡ್ಸೋ ಗಂಡಸ್ತಾನ ನನ್ನ ಹತ್ರ ಇಲ್ಲ. ಏನ್ ಮಾತಾಡ್ತಾ ಇದೆಯೋ? ಚಿಕ್ಕವನಿಲ್ಲ ದೊಡ್ಡವನಲ್ಲಾಗಿ ಮಾಡಿದ ನನಗೆ ಗಂಡಸ್ತನದ ಬಗ್ಗೆ ಮಾತಾಡ್ತೀಯ? ನೀನೊಬ್ಬ ಷಂಡನ ಮಗ, ಅದಕ್ಕೆ ಅಲ್ವಾ ನೀ ನನಗೆ ಅಷ್ಟೊಂದು ಮೋಸ ಮಾಡಿದ್ದು? ಅದಕ್ಕೆ ಪ್ರತಿಯಾಗಿ ಇವತ್ತು ನಾನು ನಿನಗೆ ಮೋಸ ಮಾಡಿದೆ. ಇಷ್ಟೊತ್ತು ನೀನು ಸಹಿ ಮಾಡಿದೆಯಲ್ಲ, ಆ ಬಾಂಡ್ ಪೇಪರ್ ಅಲ್ಲಿ ಬರೆದಿದ್ದು ಪರಿಹಾರ ಅಂತ ಅಲ್ಲ. ಆ ಬಾಂಡ್ ಅಲ್ಲಿ ಬರೆದಿದ್ದು ಈ ಮನೆಯನ್ನ, ನನ್ನ ಆಸ್ತಿಯನ್ನೆಲ್ಲ ನನ್ನ ತಮ್ಮನಿಗೆ ಬಿಟ್ಟಿನಿ ಅಂತ ಬರೆದು ಕೊಟ್ಟಿದೀಯಾ? ಅಂದ್ರೆ ಈ ಕ್ಷಣದಿಂದ ಈ ಮನೆಯಲ್ಲಿ ನೀನು ಇರಕೂಡ್ದು. ನೀ ಮೆಟ್ಟಿದ ಮಣ್ಣ ಮರೆತಿರುವೆ, ಎಲ್ಲಿಗೆ ಅಂತ ಹೊರಟಿರು
ಯಾಕಪ್ಪ ನಿಲ್ಲಿಸಿದೆ? ಅಯ್ಯೋ ಹೊಡಿ. ಈ ಜೀವ ಹೋಗುವವರಿಗೆ ಹೊಡೆಯೋ, ಈ ಜೀವ ಹೋಗುವವರಿಗೆ ಹೊಡಿ. ನಿನ್ನನ್ನು ಹೊಡೆದಕ್ಕೂ ನನಗೆ ಅಸಹ್ಯ ಅನಿಸ್ತಿದೆ. ನೋಡು, ಇದೀಗೆ ಕ್ಷಣ ನೀನು ನಿನ್ನ ಹೆಂಡತಿ ಮನೆ ಬಿಟ್ಟು ಹೊರಟು ಹೋಗ್ಬೇಕು. ನಮ್ಮ ಸ್ವಂತ ಬುದ್ಧಿಲೇ ಮಾತಾಡೋನಲ್ಲ, ನನ್ನ ತಮ್ಮನಿಗೆ ಯಾರೋ ತಲೆ ಕೆಡಿಸಿಬಿಟ್ಟಿದ್ದಾರೆ. ನನ್ನ ತಮ್ಮ ನನ್ನ ಮೇಲೆ ಕೈ ಮಾಡಿರಲ್ಲ. ಇಲ್ಲ ಇಲ್ಲ, ನನ್ನ ತಮ್ಮನ ತಲೆಯಲ್ಲಿ ಯಾರು ವಿಷದ ಬೀಜ ಬಿತ್ತಿದ್ದಾರೆ. ಇವತ್ತು ನನಗೆ ಅರ್ಥ ಆಗ್ತಾ ಇದೆ. ನಾವೇನಪ್ಪ ನಿನಗೆ ಅನ್ಯಾಯ ಮಾಡಿದ್ದೀವಿ? ನಾನು ಯಾಕಪ್ಪ ನಿನಗೆ ಸುಳ್ಳು ಹೇಳಿ? ಇಷ್ಟಕ್ಕೂ ನಾನು ಏನು ತಪ್ಪು ಮಾಡಿಲ್ಲ ಕಣೋ. ಮನೆ ಬಿಟ್ಟು ಹೊರಗೆ ಹಾಕೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ. ನೀನು ನಿಜವಾಗ್ಲೂ ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದವನಾಗಿದ್ರೆ ಈ ಮನೆ ಬಿಟ್ಟಕ್ಕೆ ಹೋಗ್ಬೇಕು. ಹೋಗ್ತೀವಪ್ಪ, ಹೋಗ್ತೀವಿ. ಹೋಗೋಕ್ ಮುಂಚೆ ಹೊಟ್ಟೆ ತುಂಬಾ ಹಸಿತಾ ಇದೆ. ಒಂದೇ ಒಂದು ತುತ್ತು ಅನ್ನನಾದ್ರೂ ಕೊಡು. ಹಸಿವು ಅಂತ ಬಂದವರಿಗೆ ಒಂದು ತುತ್ತು ಅನ್ನ ಕೊಡಬೇಕಾದದ್ದು ನನ್ನ ಕರ್ತವ್ಯ. ಆದ್ರೆ ಪ್ರತಿ ತಿನ್ನೋ ಕಾಳಿನ ಮೇಲೆ ತಿನ್ನವನ ಹೆಸರು ಬರೆದಿರಬೇಕು ಧರ್ಮ್ಯ. ನನ್ನ ಮನೆಯಲ್ಲಿರುವ ಅನ್ನದ ಕಾಳಿನ ಮೇಲೆ ನಿನ್ನ ಹೆಸರು ಬರೆದಿಲ್ಲ ಅಂದ್ರೆ ನನ್ನ ಮನೆಯಲ್ಲಿರುವ ಅನ್ನ ನಿನಗೆ ತಕ್ಕೋದಿಲ್ಲ. ಮಾತಿಗೆ ಹೇಳ್ತಿದ್ದಿಲ್ಲ, ನಾನು ಧರ್ಮಾಪುರದ ಧರ್ಮ ರಾಜ. ಈಗ ಅದೇ ಧರ್ಮಾಪುರದ ಧರ್ಮರಾಜ ಕಷ್ಟದಲ್ಲಿದ್ದಾನೆ. ಧರ್ಮಾಪುರದ ಧರ್ಮರಾಜನ ಹೆಂಡತಿ ಹಸುವಿನಿಂದ ಬಳಲ್ತಾ ಇದ್ದಾಳೆ. ಧರ್ಮಾಪುರದ ಧರ್ಮರಾಜನ ಕಣ್ಣಲ್ಲಿ ನೀರು ಸುರಿತಾ ಇದೆ. ಈ ಧರ್ಮಾಪುರದ ಧರ್ಮ ನನಗೆ ಯಾರಾದ್ರೂ ಸಹಾಯ ಮಾಡೋಣ ಅಂತ ಅವರ ಮನಸ್ಸಿನಲ್ಲಿ ಬರತ್ತಾ ಅಂತ ನಾನು ನೋಡ್ತೇನೆ. ಅಂದ್ರೆ ಈಗ ನೀನು ಭಿಕ್ಷೆ ಬೇಡಿ ನಿನ್ನ ಹೆಂಡತಿ ಹೊಟ್ಟೆ ತುಂಬಿಸ್ಬೇಕು. ಹೇಳ್ತೀನಪ್ಪ, ಹೇಳ್ತೀನಿ. ಆವತ್ತು ನನ್ನ ತಮ್ಮ ಡಾಕ್ಟರ್ ಆಗಿ ಬರೋನಿದ್ದಾನೆ. ದುಡ್ಡು ಕೊಡಿ ಅಂತ ದುಡ್ಡು ಇಸ್ಕೊಂಡು ಬಂದ ನಿನಗೆ ಹಾಕಿದ್ದು ಅದೇ ಜನರ ಮುಂದ ಇವತ್ತು ನನ್ನ ಹೊಟ್ಟೆ ಹಸಿತಾ ಇದೆ. ಒಂದೇ ಒಂದು ತುತ್ತು ಅನ್ನ ಕೊಡಿ ಅಂತ ಭಿಕ್ಷೆ ಬೇಡ್ತೀನಿ. ಆದ್ರೆ ಒಂದ್ ಮಾತು, ನಾನ್ ನಂಬಿದ ಜನ ಯಾವತ್ತು ಮೋಸ ಮಾಡೋದಿಲ್ಲ. ಆವತ್ತು ಮೋಸ ಮಾಡಿಲ್ಲ, ಇವತ್ತು ಮೋಸ ಮಾಡಿಲ್ಲ. ನಿನ್ನ ಹೆಂಡತಿಯ ಹೊಟ್ಟೆ ತುಂಬಿಸುವ ಗಂಡಸ್ತಾನ ನಿನ್ನಲ್ಲಿದ್ರೆ ಈ ಜನರ ಹತ್ರ ಭಿಕ್ಷೆ ಬೇಡಿ ಬಂದು ತೋರಿಸು. ಅವಾಗ ನೀವೊಬ್ಬ ಗಂಡಸ ಅಂತ ನಾನು ಒಪ್ಕೋತೀನಿ. ಆಯ್ತಪ್ಪ, ಹೇಳ್ತೀನಿ. ಓ ನನ್ನ ಬಂಧುಗಳೇ, ಓ ನನ್ನ ದೇವರೇ, ಏನಾದ್ರೂ ಭಿಕ್ಷೆ ನೀಡಿ. Thank you.